ನಮಸ್ಕಾರ. ಇವತ್ತಿನ ವಿಡಿಯೋ 4 ದಿನ ಸತತವಾಗಿ ಮೇಲಕ್ಕೆ ಹೋಗುತ್ತಿರುವ ಜಿಯೋ ಫೈನಾನ್ಷಿಯಲ್ ಷೇರುಗಳು. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಜಿಯೋ ಫೈನಾನ್ಷಿಯಲ್ ಷೇರುಗಳು ಮಾರುಕಟ್ಟೆಯಲ್ಲಿ ಇಂಡಿಪೆಂಡೆಂಟ್ ಆಗಿ ಲಿಸ್ಟ್ ಆದ ಮೇಲೆ ಕೆಲವು ದಿನ ಕಂಟಿನ್ಯೂಸ್ ಆಗಿ ಮತ್ತು ಸತತವಾಗಿ ಕೆಳಗೆ ಹೋಗ್ತಾ ಇತ್ತು ಸರ್ಕ್ಯೂಟ್ ಬ್ರೇಕರ್ನಲ್ಲಿ. ಈಗ ಅದು ಮೇಲಕ್ಕೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದೆ. ಸದ್ಯದ ಮಟ್ಟಿಗೆ ಜಿಯೋ ಫೈನಾನ್ಷಿಯಲ್ ಷೇರುಗಳನ್ನು ನಿಫ್ಟಿ 50 ಮತ್ತು ಸೆನ್ಸೆಕ್ಸ್ ಇಂದ ಹೊರಗೆ ತೆಗೆದಿದ್ದಾರೆ. ಯಾಕಂದ್ರೆ ಅದರ ಮಾರ್ಕೆಟ್ ಕ್ಯಾಪು ಆ ಲಿಸ್ಟ್ ಅಲ್ಲಿ ಇರ್ಲಿಕ್ಕಿರುವಷ್ಟು ಇಲ್ಲ. ಈಗ ಜಿಯೋ ಫೈನಾನ್ಷಿಯಲ್ ಶೇರ್ಸ್ ಕಳೆದ ಕೆಲವು ದಿನಗಳಿಂದ ಹೇಗೆ ಮೇಲೆ ಕೆಳಗೆ ಹೋಗ್ತಾ ಇದೆ ಅಂತ ತೋರಿಸ್ಲಿಕ್ಕೆ ಒಂದು ಚಾರ್ಟ್. 22ನೇ ತಾರೀಕು ಆಗಸ್ಟ್ -5%, 23 ಆಗಸ್ಟ್ -5%, 24 ಆಗಸ್ಟ್ -5%, 25 ಆಗಸ್ಟ್ +0.5%, 28 ಆಗಸ್ಟ್ -1.56%, 29 ಆಗಸ್ಟ್ 4.31% ಅಪ್, 30th ಆಗಸ್ಟ್ 5% ಅಪ್, 31st ಆಗಸ್ಟ್ 0.97% ಅಪ್, 1st ಸೆಪ್ಟೆಂಬರ್ 5% ಅಪ್. ಇಷ್ಟು ದಿನ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಶೇರಿಗೆ ಸರ್ಕ್ಯೂಟ್ ಬ್ರೇಕರ್ ಇತ್ತು 5% ಅಂತ. ಈಗ BSE ಅವರು ಅದನ್ನು ತೆಗೆದುಬಿಟ್ಟು 5% ಇಂದ 20% ಮಾಡಿದ್ದಾರೆ. ಅದ್ರ ಅರ್ಥ ಏನು ಅಂತಂದ್ರೆ, ನಾಳೆಯಿಂದ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಶೇರ್ ಮೇಲೆ ಕೆಳಗೆ ಎಷ್ಟು ಬೇಕಾದ್ರೂ ಹೋಗ್ಬೋದು, ಅಪ್ ಟು 20%. ನಾವು ಮೊದಲೇ ನಮ್ಮ ವಿಡಿಯೋಗಳಲ್ಲಿ ಹೇಳಿದ ಹಾಗೆ ಇಂಡೆಕ್ಸ್ ಫಂಡ್ಸ್ ಮತ್ತು ETF ಅವರದ್ದಂತಹ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಶೇರ್ ಅನ್ನು ಕಂಪಲ್ಸರಿ ಆಗಿ ಸೇಲ್ ಮಾಡಿದ್ದಾರೆ. ಸದ್ಯದ ಮಟ್ಟಿಗೆ JFS ಶೇರುಗಳು ಶೇರ್ ಆಗ್ತಾ ಇರೋದು ಅದರ ಬಿಸ್ನೆಸ್ ಮತ್ತು ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ ಇಂದಾಗಿ, ನಾಟ್ ಬಿಕಾಸ್ ಇಟ್ಸ್ ಇಂಡೆಕ್ಸ್ ಶೇರ್. ಮಾರ್ಕೆಟ್ ಕ್ಯಾಪಿನ ಪ್ರಕಾರ ಸದ್ಯದ ಮಟ್ಟಿಗೆ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಥರ್ಡ್ ಲಾರ್ಜೆಸ್ಟ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿ. ಮೊದಲು ಬಜಾಜ್ ಫೈನಾನ್ಸ್, ಆಮೇಲೆ ಬಜಾಜ್ ಫೈನಾನ್ಷಿಯಲ್ ಸರ್ವಿಸ್. ಮಾರುಕಟ್ಟೆಯಲ್ಲಿ ಇಂಡಿಪೆಂಡೆಂಟ್ ಆಗಿ ಲಿಸ್ಟ್ ಆಗುವ ಸಮಯದಲ್ಲಿ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಅದರ ಮಾರ್ಕೆಟ್ ಕ್ಯಾಪ್ 1.61 lakh crores ಇತ್ತು. ಸದ್ಯದ ಮಟ್ಟಿಗೆ 1.55 lakh crores ಇದೆ. ಅಂದರೆ 4% ಕಮ್ಮಿ ಆಗಿದೆ. ತುಂಬಾ ಮಾರಾಟ ಆದ್ರಿಂದ, ಅಂದರೆ ETFs ಮತ್ತು ಇಂಡೆಕ್ಸ್ ಫಂಡ್ಗಳು ಸೇಲ್ ಮಾಡಿದ್ರಿಂದ. ಈಗ ಕಾದು ನೋಡಬೇಕು ಮುಂದಿನ ದಿನಗಳಲ್ಲಿ JFS ಶೇರ್ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅಂತ. ಮತ್ತೆ ಮುಂದಿನ ದಿನಗಳಲ್ಲಿ ಅದು ಇಂಡಿಪೆಂಡೆಂಟ್ ಆಗಿ ತನ್ನ ಬಿಸ್ನೆಸ್ ನ ನಡೆಸ್ಕೊಂಡು ಹೋಗೋ ಟೈಮ್ನಲ್ಲಿ ಬಹುಶಃ ಫ್ಲಕ್ಚುಯೇಷನ್ ಇನ್ನೂ ಸ್ವಲ್ಪ ಜಾಸ್ತಿ ಇರಬಹುದು ಎನ್ನುವಂತಹದ್ದು ತಜ್ಞರ ಅಭಿಪ್ರಾಯ. ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಹೊಸದಾಗಿ ಲಿಸ್ಟ್ ಆದ್ಮೇಲೆ ನೀವೇನಾದರೂ ಮೊನ್ನೆ ಅದನ್ನ ಪರ್ಚೇಸ್ ಮಾಡಿದ್ರ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.